50 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆ, ಮಳೆ ಬಂದರೆ ಕೆಸರುಗದ್ದೆ, ವಿದ್ಯಾರ್ಥಿಗಳು, ವೃದ್ಧರು ಮತ್ತು ಗರ್ಭಿಣಿಯರ ಸಂಚಾರ ದುಸ್ತರ. ಇದು ಯಾವುದೇ ದೂರದ ಅರಣ್ಯ ಪ್ರದೇಶದ ಕಥೆಯಲ್ಲ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಪುರ ಕೊಪ್ಪಲು ಗ್ರಾಮದ ವಾಸ್ತವ ಚಿತ್ರಣ. ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಭಾರತೀಪುರ ಕೊಪ್ಪಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 5 ರಿಂದ 6 ಕಿಲೋಮೀಟರ್ ರಸ್ತೆ ಕಳೆದ 5 ದಶಕಗಳಿಂದಲೂ ಡಾಂಬರು ಕಾಣದೆ ದುಸ್ಥಿತಿಯಲ್ಲಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಮಾರ್ಪಡುತ್ತಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮದ ಹಿರಿಯ ಮುಖಂಡ ಭಾರತೀಪುರ ಪುಟ್ಟಣ್ಣ ಮಾತನಾಡಿ, ಚುನಾವಣೆ ವೇಳೆ ಮಾತ್ರ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ನಂತರ ಗ್ರಾಮದ ಸಮಸ್ಯೆಗಳತ್ತ ಗಮನ ಹರಿಸುವುದಿಲ್ಲ. ಹಲವು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿದರು. ಕೂಡಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭಿಸದಿದ್ದರೆ ಗ್ರಾಮಸ್ಥರೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಇತ್ತ ರಸ್ತೆ ಅಭಿವೃದ್ಧಿಗೆ ಹಲವು ಬಾರಿ ಪ್ರಸ್ತಾವನೆ ಸಲ್ಲಿಸಿದ್ದರೂ ಅನುದಾನ ಬಿಡುಗಡೆಯಲ್ಲಿ ವಿಳಂಬವಾಗುತ್ತಿದೆ ಎಂಬ ಕಾರಣವನ್ನು ಅಧಿಕಾರಿಗಳು ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಆಡಳಿತ ಹಾಗೂ ಸ್ಥಳೀಯ ಶಾಸಕರು ತಕ್ಷಣ ಮಧ್ಯಪ್ರವೇಶಿಸಿ ಭಾರತೀಪುರ ಕೊಪ್ಪಲು ಗ್ರಾಮಕ್ಕೆ ಡಾಂಬರು ರಸ್ತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೇರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ಭಾರತೀಪುರ ಕೊಪ್ಪಲಿನಲ್ಲಿ ಈ ಪರಿಸ್ಥಿತಿ ಏನು ಅಂದರೆ, ಈ 50 ವರ್ಷಗಳಿಂದ ಈ ನಮ್ಮ ರೋಡಿಗೆ ಇನ್ನೂವರೆಗೆ ತಾರ್ ಕಾಣಲು ಆಗಿಲ್ಲ. ಎಷ್ಟೋ ಮಂತ್ರಿಗಳು ನಮ್ಮ ಕೇರ್ಪೇಟೆ ತಾಲೂಕಿಗೆ ಕೃಷ್ಣವರಿಂದ ಹಿಡಿದು ನಾರಾಯಣಗೌಡರಿಂದ ಹಿಡಿದು KB ಚಂದ್ರಶೇಖರ್ ಹಿಡಿದು ಇವಾಗ ಹಾಲಿ ಮಂಜಪ್ಪನವರು ಹಿಡಿದು ಇನ್ನೂವರೆಗೆ ಈ ಊರಿನ ಬಗ್ಗೆ ಯಾರೂ ಕೆಡಿಸ್ಕೊಟ್ಟಿಲ್ಲ. ಇಲ್ಲ ನಾವು 5-6 ಸಾರಿ ನಾನು ಎಲ್ಲ ಅಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿರುತ್ತೇನೆ. ಹಾಗೂ ನಮ್ಮ ನಾರಾಯಣಗೌಡರು ಇಳಿಯುವ ಮುಂಚೆ 6 ತಿಂಗಳ ಮುಂಚೆ ನಾನು ಇದೆಲ್ಲನೂ ಕೊಟ್ಟು ಎಲ್ಲ ದೇವಸ್ಥಾನದಿಂದ SRH ಚೌಟ್ರಿಯಿಂದ ನಮ್ಮ ಭಾರತೀಪುರ ಕೊಪ್ಪಲಿನವರೆಗೆ 5 ಕಿಲೋಮೀಟರಿಂದ ಯಲಾದಹಳ್ಳಿಗೆ 1 ಕಿಲೋಮೀಟರ್, ಈಗ 6 ಕಿಲೋಮೀಟರ್ ರಸ್ತೆಗೆ ಅಭಿವೃದ್ಧಿಗೋಸ್ಕರ ಎಲ್ಲ ಕೊಟ್ಟು ಬಂದಿದೆ. ಅಕಸ್ಮಾತ್ ನಮ್ಮ ದುರದೃಷ್ಟವೋ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಮ್ಮ ನಾರಾಯಣಗೌಡರು ಎಲೆಕ್ಷನ್ನಲ್ಲಿ ಸೋತರು. ಆ ಕೆಲಸ ಹಾಗೆ ನಿಂತಿದೆ. ಈಗಲೂ ಕೂಡ ಎಲ್ಲರಿಗೂ ಕೊಟ್ಟಿರುವ ವಿಚಾರಗಳು ಗೊತ್ತಿದೆ. ಮಾಧ್ಯಮದವರು ಕೂಡ ಬಂದು ಒಂದು ಸರಿ ಇದೆಲ್ಲನೂ ತೆಗೆದುಕೊಂಡು ಹೋಗಿದ್ರು. ಮಲ್ಲೇಶ್ನವರು ಬಂದು ಕೂಡ ಇದರ ಬಗ್ಗೆ ಮಾಡಿದ್ರು. ಅವರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಅದು. ಆದರೆ ಈಗಲಾದರೂ ನಮ್ಮ ಈಗಿರುವ ಮಾನ್ಯ ಶ್ರೀ ಇದೆ ಶಾಸಕರಾದಂಥ ಮಂಜಪ್ಪನವರು ಈ ಭಾರತೀಪುರದ ಕೊಪ್ಪಲಿಗೆ ಸ್ವಲ್ಪ ಗಮನವಿಟ್ಟು ಸ್ವಲ್ಪ ಈ ರೋಡಿಗೆ ತಿರುಗಾಡಲು ಸಾಧ್ಯವಿಲ್ಲ. ಇದೇ ರಸ್ತೆಯಲ್ಲಿ ಸ್ಕೂಲ್ ಇದೆ. 300ರಿಂದ 400 ಮಕ್ಕಳು ಆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಟರ್ ಹೊಡಿಲಿಕ್ಕೂ ಕೂಡ, 2 ವೀಲರ್ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಬರೀ ಕಲ್ಲು ಮಣ್ಣು. 2 ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆ 5 ಲಕ್ಷ 10 ಲಕ್ಷಕ್ಕೆ ಕೆಲಸ ತಗೊಳ್ತಾರೆ. ಅಲ್ಲಿ ಮಣ್ಣು ಹಾಕ್ತಾರೆ, ಸುರಿದು ಹೋಗ್ತಾರೆ. ಇದನ್ನು ಕೇಳುವವರು ಕೂಡ ಯಾರಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಮಾನ್ಯ ಶಾಸಕರಾದಂಥ ಮಂಜಪ್ಪನವರು ಎಲ್ಲಿಂದಾದರೂ ಸರ್ಕಾರದಿಂದ ಹಣವನ್ನು ತಂದು ಇದೊಂದು ರಸ್ತೆಯನ್ನು ಮಾಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಾನು ಯಾವುದೇ ಪಕ್ಷಕ್ಕೂ ನಾನು ಇದು ಮಾಡೋದಿಲ್ಲ. ಎಲ್ಲ ಪಕ್ಷದವರು ನಮ್ಮ ಅಣ್ಣ ತಮ್ಮಂದಿರೇ. ಹಾಗೆ ಇವಾಗ ಕಾಂಗ್ರೆಸ್ ಪಕ್ಷವಿದೆ. ನಮ್ಮ KBC ಚಂದ್ರಶೇಖರಣ್ಣವರು ಕೂಡ ಇದಕ್ಕೆ ಮನಸ್ಸು ಮಾಡಿ ಸ್ವಲ್ಪ ಸಹಾಯ ಮಾಡಿ ಸರ್ಕಾರದಿಂದ ಹಣವನ್ನು ತಂದು ರಸ್ತೆಯನ್ನು ಸರಿಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಮ್ಮ ಈ ಗ್ರಾಮದಲ್ಲಿ 50ರಿಂದ 60 ಮನೆಗಳಿವೆ. ಸುಮಾರು 120 ಮತದಾರರಿದ್ದೇವೆ. ಆದ್ದರಿಂದ ಇದೆಲ್ಲವನ್ನು ಗಮನವಿಟ್ಟುಕೊಂಡು ನಮ್ಮ ಇದೊಂದು ರಸ್ತೆ ಅಭಿವೃದ್ಧಿ ಮಾಡಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೈಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಭಾರತೀಪುರ ಪುಟ್ಟಣ್ಣ, ಕೇರ್ಪೇಟೆ ಮಂಡಲ ತಾಲೂಕು ಉಪಾಧ್ಯಕ್ಷರು ಹಾಗೂ ಎಳನೀರು ವ್ಯಾಪಾರಿಗಳು.